ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರೈತ ಮಿತ್ರ ಕನ್ನಡಿಗ. ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ತಾನೇ ಒಂದು ಆರ್ಡ್ರ್ ಎತ್ಕೊಂಡು ಡೆಲಿವರಿ ಕೊಡೋಣ ಅಂತ ಬಂದಿದ್ದೀನಿ ಗುರು. ಆರ್ಡ್ರ್ ಪರಿಸ್ಥಿತಿ ಏನಾಗಿದೆ ಅಂತ ಹಂಗೆ ನೋಡ್ಕೊಂಬಂದ್ಬಿಡೋಣ ಬನ್ನಿ. ಆರ್ಡ್ರು ಕೊಡೋಣ ಅಂತ ಆರ್ಡ್ರ್ ಎತ್ಕೊಂಡು ಬಂದೆ. ಈಗ ಕೊಟ್ಟರೆ ಮ್ಯಾಪ್ ನೋಡ್ರಿ, ಇನ್ನೇನಿಲ್ಲ. ಈ ಮ್ಯಾಪ್ ಪ್ರಕಾರ ನಾವು ಹೋಗ್ಬೇಕಾಗಿರೋದು ಇನ್ನೊಂದು 150 ಮೀಟ್ರು ಮುಂದೆ ಹೋಗಿ ಲೆಫ್ಟ್ ಹೋಗ್ಬೇಕು. ಪರಿಸ್ಥಿತಿ ತೋರಿಸ್ತೀನಿ ನೋಡ್ರಿ. ಈಗ ನಮ್ಮದು ಆವಾಗಲೇ ನಮ್ಮ ಮ್ಯಾಪು ತೋರಿಸ್ತಾ ಇತ್ತಲ್ಲ ದಾರಿ, ಇದೇ ನೋಡ್ರಪ್ಪ ದಾರಿ. ಈ ಕಾಲು ದಾರಿನ ತೋರಿಸ್ತಾ ಐತೆ. ಅಲ್ಲಿ ನೋಡ್ರಿ ಎಲ್ಲ ಫುಲ್ಲು ಶೀಟ್ ಹೊಡೆದು ಕ್ಲೋಸ್ ಮಾಡಿದ್ದಾರೆ, ಹೋಗೋಕ್ಕೆ ಜಾಗನೇ ಇಲ್ಲ. ನಮ್ಮ ಮ್ಯಾಪಲ್ಲಿ ತೋರಿಸ್ತಿರೋದು ಈ ಕಾಲು ದಾರಿನ. ಇನ್ನೆಲ್ಲೈತಪ್ಪ ದಾರಿ ಮುಂದೆಗಡೆ ನೋಡೋಣ. ಮುಂದೆಗಡೆ ಮ್ಯಾಪ್ ಚೆಕ್ ಮಾಡಿದೆ, ಮುಂದೆಗಡೆ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋದರೆ ಲೆಫ್ಟ್ ಹೋಗ್ಬೋದು ಅಂತ ತೋರಿಸ್ತಾ ಐತೆ. ಬಟ್ ಈಗ ತೋರಿಸಿರೋದು ಪ್ರೆಸೆಂಟ್ ಈ ಕಾಲು ದಾರಿ. ನೋಡೋಣ ಮುಂದೆ ಯಾವುದಾದ್ರು ದಾರಿ ಐತೋ ಹೆಂಗೆ ಅಂತ ನೋಡ್ರಿ. ಇಲ್ಲಿ ಈಗ ಮುಂದೆ ತೋರಿಸಿದ ದಾರಿಗೆ ಹೋಗೋಣ, ಇನ್ನೊಂದು ತೋರಿಸ್ತೈತೆ ಅಂತ ಬಂದೆ. ಇಲ್ಲಿಗೆ ಬಂದರೆ ಇಲ್ಲಿರೋ ಪರಿಸ್ಥಿತಿನ ಇಲ್ಲೂ ಎಲ್ಲ ಶೀಟ್ಗಳು ಹಾಕಿ ಕ್ಲೋಸ್ ಮಾಡಿದ್ದಾರೆ. ಇಲ್ಲೊಂದು ಕಾಲು ದಾರಿ ಕಾಣ್ತಾ ಇದೆಯಲ್ಲ, ಈ ಕಾಲು ದಾರಿ ತೋರಿಸ್ತಾ ಐತೆ. ಇನ್ನೆಲ್ಲೈತಪ್ಪ ಈ ಲೊಕೇಶನ್ಗೆ ಹೋಗೋದಕ್ಕೆ ದಾರಿ? ಏನು ಮಾಡೋಕ್ಕಾಗಲ್ಲ. ಮುಂದೆಲ್ಲ ದಾರಿ ಐತೆ ನೋಡೋಣ ಬರ್ರಿ. ಅಲ್ಲೂ ಇಲ್ಲೂ ಪರದಾಡ್ಕೊಂಡು ಬಂದಿದ್ದಕ್ಕೆ ಕೊನೆಗೆ ದಾರಿ ಸಿಕ್ಕಿದೆ ನೋಡಿ. ಹೀಗೆ ತೋರಿಸ್ತೈತೆ ಮ್ಯಾಪು. ಅಷ್ಟೊಂದು ಕ್ಲಾರಿಟಿ ಇಲ್ಲ, ಬಿಸಿಲು ಬೇರೆ ಜಾಸ್ತಿ ಐತೆ, ಕಾಣ್ತಾ ಇಲ್ಲ. ನೋಡೋಣ ಬನ್ನಿ, ಕಸ್ಟಮರ್ ಲೊಕೇಶನ್ಗೆ ಹೋಗೋಣ. 850 ಮೀಟ್ರ್ ತೋರಿಸ್ತೈತಿ. ಇನ್ನು ಏನು ಇಲ್ಲೂ ಇದೆಯೋ ಇಲ್ವೋ ಗೊತ್ತಿಲ್ಲ. ಈ ಲೊಕೇಶನ್ಗೆ ಹೋಗೋಣ. ಮತ್ತೆ ಅದೇ ಪರಿಸ್ಥಿತಿ ಆಯಿತು ಗುರು. ಮತ್ತೆ ಏನು ದಾರಿ ಸಿಕ್ಕಿಲ್ಲ ನೋಡಿ. ಇಲ್ಲಿ ಲೆಫ್ಟ್ ತಗೋಬೇಕು ಅಂತ ತೋರಿಸ್ತೈತೆ ನೋಡಿ. ಎಲ್ಲ ಫುಲ್ಲು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಎಲ್ಲ ಕೆಲಸ ನಡೀತೈತೆ. ದಾರಿನೇ ಇಲ್ಲ ಗುರು. ಇದು ಯಾವ ಥರ ಮ್ಯಾಪ್ ಅಪ್ಡೇಟ್ ಆಗ್ತೈತೆ ಒಂದೊಂದು ಆಗುತ್ತೆ ಅಂದರೆ ಪ್ರಾಬ್ಲಮ್ಗಳು ಹೇಳ್ಕೋಬಾರ್ದು. ಏನು ಮಾಡೋಕ್ಕಲ್ಲ. ಫೈನಲಾಗಿ ಈಗ ಗೊತ್ತಾಗ್ತಾ ಇಲ್ಲ. ಕಸ್ಟಮರಿಗೆ ಫೋನ್ ಮಾಡಿಬಿಡೋಣ. ದಾರಿ ಇಲ್ಲ, ಯಾವ ಕಡೆಯಿಂದ ಹೋಗ್ಬೇಕು ಏನು ಕತೆ ಅಂತ. ಇಲ್ಲಿ 4 ಲೊಕೇಶನ್ ತೋರಿಸ್ತು. ಮ್ಯಾಪ್ ಅಪ್ಡೇಟ್ ಆಯಿತು. ಮುಂದೆ ಹೋದಷ್ಟು ಅಲ್ಲಿ ದಾರಿ ಸಿಗುತ್ತೇನೋ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲಿ ಪರಿಸ್ಥಿತಿ ನೋಡ್ರಿ, ಈ ಥರ ಐತಿ. ಏನು ಮಾಡೋಕ್ಕಲ್ಲ. ಕಸ್ಟಮರಿಗೆ ಫೋನ್ ಮಾಡೋಣ. ಫಸ್ಟ್ ಫೋನ್ ಮಾಡಿ ಕೇಳೋಣ. ಕಸ್ಟಮರಿಗೆ ಫೋನ್ ಮಾಡೋಣ ಅಂತ ಸ್ವಲ್ಪ ಹಿಂದೆ ಬಂದೆ ಗುರು. ಇಲ್ಲ ದಾರಿ ಕಾಣಿಸ್ತು, ದಾರಿನಲ್ಲಿ ಹೋಗ್ತಾ ಇದ್ದೀನಿ. ಮ್ಯಾಪ್ ಕೂಡ ಹಂಗೆ ತೋರಿಸ್ತಾ ಐತೆ. ನೋಡೋಣ ಅಲ್ಲೇ ಸಿಗ್ತಾರೆ ಕಸ್ಟಮರ್ ಅಂತ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ಅಂತ ಅಂದ್ಕೊಂಡಿದ್ದೀನಿ. ಗೆಸ್ ಮಾಡ್ತಾ ಇದ್ದೀನಿ. ಟೆಂಟ್ ಹಾಕೊಂಡಿದ್ದಾರೆ ಹೋಗೋನಲ್ಲಿ. ಫೈನಲಾಗಿ ಆರ್ಡ್ರ್ ಕೊಟ್ಟು ಬಂದೆ ಗುರು. ಅಲ್ಲಿ ಟೆಂಟು ಕಾಣ್ತಾ ಇದೆ ಅಂತ ತೋರಿಸಿದ್ನಲ್ಲ, ಅದೇ ಲೊಕೇಶನ್ನೇ. ಬಟ್ ಯಾಕಪ್ಪ ಲೊಕೇಶನ್ ಈ ಥರ ಕಾಣುತ್ತೆ ಅಂದರೆ, ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಐತೆ. ಆ ಕನ್ಸ್ಟ್ರಕ್ಷನ್ ನಡೆಯುವಾಗ GPS ಯಾವ್ಯಾವ ಮಾಡಿರ್ತಾರೋ ಕಾಲು ದಾರಿಗಳು, ಅದು ಇದು ಸಂದಿಗೊಂದಿಗಳೆಲ್ಲ GPS ಆಗಿರ್ತದೆ. ಆ ರೋಡ್ ತೋರಿಸುತ್ತೆ. ಈ ಸುತ್ತಾಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆಯಿಂದ. ಒಂದೊಂದು ಕಿತ ಆ ಕಡೆ ಮ್ಯಾಪ್ ಲೊಕೇಟ್ ಆಗುತ್ತೆ, ಒಂದೊಂದು ಕಿತ ಈ ಕಡೆ ಆಗುತ್ತೆ. ಆಟೋಮೆಟಿಕ್ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆಗ್ತಿಲ್ಲ, ಈ ಕಡೆ ಐತೇನೋ ಬಿಡು ದಾರಿ ಅಂತ ಹೇಳೋದು, ಹೋಗೋದು. ಹಿಂಗೆ ಹೋಗಿ 5-6 ಕಡೆ ಹೋಗಿ ವಾಪಸ್ ಬಂದೆ. ಮತ್ತು ಫೈನಲಾಗಿ ದಾರಿ ಸಿಕ್ತು ಗುರು. ಸಿಕ್ಕಿದ್ಮೇಲೆ ಹೋದ್ಮೇಲೆ ಇನ್ನೊಂದು ಕಿತ ಅಲ್ಲೂ ಹೋಗ್ತೀನಿ, ಅಲ್ಲೊಂದು ಕಿತ ಅಲ್ಲೆಲ್ಲ ಟ್ರಂಚ್ ಹೊಡೆದು ಬಿಟ್ಟಿದ್ದಾರೆ JCPಲಿ ಎಲ್ಲ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ. ಆ ಟ್ರಂಚ್ ಒಳಗಡೆ ತೋರಿಸ್ತೈತೆ. ಅಯ್ಯೋ, ಅಲ್ಲೂ ದಾರಿ ಸಿಕ್ಕಿಲ್ಲ. ಕಸ್ಟಮರಿಗೆ ಫೋನ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಹಂಗೆ ಹಿಂದೆಗಡೆ ಯಾವುದೋ ಒಂದು ಟಿಪ್ಪರ್ ಪಾಸ್ ಆಯಿತು. ಟಿಪ್ಪರ್ ಪಾಸ್ ಆಗಿದ್ದು ನೋಡ್ಬಿಟ್ಟು, ಟಿಪ್ಪರ್ ಪಾಸ್ ಆಗುತ್ತೆ ಇಲ್ಲೇನು ದಾರಿಗಿರಿ ಐತೇನಂತ ಹೋದ್ಮೇಲೆ ಲೊಕೇಶನ್ ಕರೆಕ್ಟಾಗಿ ಕಾಣ್ತಾ ಅದೇ ಟೆಂಟ್ ಹತ್ರನೇ ಹೋದೆ. ಆರ್ಡ್ರ್ ಕೊಟ್ಟು ಬಂದೆ. ಮಲ್ಟಿ ಆರ್ಡ್ರ್ ಇದ್ದಿದ್ದು, ಅದು ಬೇರೆ ಲೇಟ್ ಇತ್ತು. ಅವ್ರಿಗೆ ಬೇರೆ ಕಸ್ಟಮರ್ಸ್ ಫೋನ್ ಮಾಡ್ತಾಯಿದ್ರು. ಈ ಥರ ಸಮಸ್ಯೆಗಳೆಲ್ಲ ಎದುರಿಸ್ತಾ ಇರಬೇಕಾಗುತ್ತೆ ಸ್ವಿಗ್ಗಿ ಡೆಲಿವರಿ ಜಾಬ್ ಮಾಡ್ತಾಯಿದ್ರೆ. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್.